ಇಂಟರ್ವ್ಯೂ ಮಾಡ್ಬೇಕಂತ. ಹೌದು, ನಾವು ಮನೆಗೆ ಹೋದೆ ಉಳ್ಮೆಗೆ ಇದ್ದೀರ. ಹಾಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡೋಕೆ ಆಕಾಶವಾಣಿಯಲ್ಲಿ ಕೇಳಿ ಹೋಗ್ಬೇಕ ಎಂತಕ್ ಮಾರ ಅದೆಲ್ಲ ಬೇಡ ಮಾರೇ ಸುಮ್ನೆ ಎಂತಕ್ಕದಲ್ಲ. ಮಿತ್ರ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಅದನ್ನ ಅವರು ಹಾಡಿ ಶುದ್ಧ ಸಾವೇರಿ ಇದು ನನ್ನ ಅಪ್ಪಯ್ಯನವ್ರು ಹಾಡ್ತಿದ್ರು ಅಂತ. ಹೌದು, ಅವ್ರಿಂದ ನಾನು ಕಲ್ತದಂತ. ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಯಾರು ಮಾಡೋಕ್ ಗೊತ್ತಿಲ್ಲ, ಅವತ್ತು ಬೇರೆ ಯಾರು ಇರ್ಬೋದೇ. ಅದು ಒಂದ್ಸಾರಿ ವೇಷ ಬದಲಾಯಿಸ್ಕೊಂಡ್ ಬರ್ಬೇಕಲ್ಲ. ಹೌದು, ಅಲ್ಲಿ ಇವ್ರು ಹೀಗೆ ಅಲ್ಲ ಹೊಡಿತಾ ಕೂತು ಹೀಗೆ ಕಂಡು ಲೇಟ್ ಆಯ್ತಲ್ಲ ಅಪ್ಪ ಮುಂದಿನ ಪದ್ಯ ಅಂದ್ರೆ ಇಂತಿಷ್ಟು ಟೈಮ್ ಅಂತ ಉಂಟು ಅವ್ರಿಗೆ. ಆಮೇಲೆ ಸೂಚನೆ ಕೊಡ್ತಾರೆ, ಹೀಗೆ ನೋಡ್ತಾರೆ. ನಿಮಿಷ ಆಚೆ ಚಾಪಲಿಗೆ ಆಗ್ಲಿಲ್ಲ ರಂಗದಲ್ಲಿ ಯಾರಿಗೂ ರಿಡಕ್ಷನ್ ಇಲ್ಲ. ಅನಿರೀಕ್ಷಿತವಾಗಿ ಮುಂದಿನ ಭಾಗ ಹೋಯ್ತು ಅಲ್ಲೇ. ಮತ್ತೆ ಅದ್ರ ಬಗ್ಗೆ ಏನು ಹೇಳಿಲ್ಲ ಅವ್ರು, ಏನು ಮತ್ತೆ ಕಡೆಗೆ ಅದು ಪ್ರಭಾಂಗಿ ಮಾಡಿದ್ ಯಾರು ನಂಗೆ ಗೊತ್ತಿಲ್ಲ, ಮತ್ತೆ ಬುದ್ಧಿ ಹೇಳಿರ್ಬೋದು ನಂಗೆ ಗೊತ್ತಿಲ್ಲ. ಅಂತೂ ಆ ರಂಗದ ಶಿಸ್ತು ಮತ್ತೆ ಬರುವುದು ಹಾಗೆ 1 ಗಂಟೆಗೆ 10 ನಿಮಿಷ ಅಂದ್ರೆ 1 ಗಂಟೆ 10 ನಿಮಿಷ. ಮತ್ತೆ ಇನ್ನೊಂದು ವಿಷಯ ಗೊತ್ತುಂಟಾ, ನೀವು ಅವ್ರನ್ನ ಹುಡುಕಿ ಬೇರೆ ಹೊತ್ತಿಗೆ ಅವ್ರು ಸಿಗುವುದೇ ಇಲ್ಲ. ನಿಮ್ ಬೇಕಂದ್ರೂ ಸಿಗುದಿಲ್ಲ. ಅವ್ರ ನೀವು 11 ಗಂಟೆ 10 ಗಂಟೆ ಹೋಗಿ ಗುಣ ಚೌಕಿ ಸಿಕ್ಕುದಿಲ್ಲ. ಅವ್ರು ಕರೆಕ್ಟ್ ಬರೋಕ್ ಒಂದು ಅರ್ಧ ಗಂಟೆ ಮೊದಲು ಬಪ್ಪದಷ್ಟೇ. ಅವ್ರು ಬಂದ್ ಕೂಡ ಪಿನ್ ಡ್ರಾಪ್ ಸೈಲೆಂಟ್ ಅಂದ್ರೆ ನಿರೀಕ್ಷೆ ಅವ್ರ ಮೇಲೆ. ಹೌದು, ಯಾರೊಬ್ಬರ ನಿರೀಕ್ಷೆ ಅಲ್ಲ. ಮತ್ತೆ ಕಲಾವಿದರು ಕೂಡ ಚೌಕಿಯಲ್ಲ ಅಷ್ಟೇ. ನಾವ್ರು ಬಂದ್ರಂದ್ರೆ ನಿಶ್ಶಬ್ದ. ಅವ್ರದ್ದು ಹೋಗಿ ಕೂತ್ಕೊಂಡು ಅಲ್ಲಿ ಅವ್ರಿಗೆ ಅಂಗಿ ಕೊಡುವ ಒಬ್ಬ ಇದ್ದಾನೆ, ಇಸ್ತ್ರಿ ಮಾಡಿದ ಪಂಚೆ ಕೊಡುವ. ಹೌದು, ನಾವೆಲ್ಲ ಹೋಗ್ತಿತ್ತು. 17 ವರ್ಷ ಸರ್ವಿಸ್ ಮಾಡಿದವಾಗ ಒಬ್ಬೊಬ್ರು ಹೇಳತ್ ನೋಡ್ತಾ ಇದ್ದೇನೆ. ಮತ್ತೆ ಅಲ್ಲಿಯ ವ್ಯವಸ್ಥೆ ಹೇಗಿದ್ದಿತ್ತು ಅನ್ನೋ ಬಗ್ಗೆ ಎಲ್ಲ ಹಳೆ ನಿಮ್ಮದವರೆಲ್ಲ ಬಂದವರು ಹೇಳ್ತಾ ಇದ್ರು, ಹೀಗಿದ್ದಿದ್ರು ನೋಡ್ರು ಅಂತ ಕೇಳಿದ್ರು. ಹೌದೌದು. ಆಮೇಲೆ ಭಾರಿ ಚಂದ ಮಾಡ್ಕೊಂಡು ಹೋಗುದು. ಈಗ ಹೋಗು ಮೊದ್ಲು ಕನ್ನಡಿ ಇಟ್ಕೊಂಡು ಅದನ್ನ ಸ್ಟೈಲ್ ಅವ್ರದ್ದೇ ಉಂಟು. ಅದೆಲ್ಲ ಚಂದ ಮಾಡಿ ಮುಖಕ್ಕೆಲ್ಲ ಪೌಡರ್ ಗಿಡಕ್ಕೆ ಬಹಳ ಒಂದು ಅವ್ರು ಬರುವಾಗ ಆಫೀಸ್ ರೂಮ್ ಎಲ್ಲ ಹೌದು ಎಲ್ಲ ಕರೆಕ್ಟ್ ಮಾಡ್ಕೊಂಡು. ಆಗ ಒಂದ್ಸರಿ ನನಗೆ ಈ PNT ಕೆಲಸ ಆಗಿತ್ತವಾಗ. ನಾನು ಅದ್ರ ಮೇಲೆ PNT ನಾನು PUC ಆಗಿ PNT ಸೇರಿ ನಾನು ಮತ್ತೆ ನೈಟ್ ಡ್ಯೂಟಿ ಮಾಡಿ ಅದರಲ್ಲಿ BA ಮಾಡಿ MA ಮಾಡಿ PhD ಮಾಡಿದ್ದು. ಹಾಗೆ ನಾನು ಅರ್ನಿಂಗ್ ವೈಲ್ ಲರ್ನಿಂಗ್ ಆ ಟೈಪ್. PNT ಕೆಲಸ ನಂಗೆ ಫಸ್ಟ್ ಬೆಂಗಳೂರಲ್ಲಿ ಮೈಸೂರು ಟ್ರೈನಿಂಗ್ ಆಗಿ ಬೀರೂರಿಗೆ ಹಾಕಿದ್ರು. ಸಿದ್ದಾಪುರ ಕಾಳಿಂಗ ಅವ್ರದ್ದು ಆಟ, ಅದಕ್ಕೋಸ್ಕರ ಬಂದಿದೆ. ರಾತ್ರಿ ಅಲ್ಲಿ ಡ್ಯೂಟಿ ಮಾಡಿ ಬೆಳಗ್ವರೆ ಡ್ಯೂಟಿ ಮಾಡಿ ಬಸ್ ತಂದ್ಕೊಂಡ್ಬಂದೆ. ಚೌಕಿ ಹೋದೆ, ಹೇಳಿದೆ ಈಗ ಒಂದು ಜಾಬ್ ಆಯ್ತು. ಜಾಬ್ ಆದ್ರೆ ಕಲೀದ್ ಬಿಡ್ಬೇಡ ನೀನು, ಮುಂದುವರ್ಸ ಅಂದ್ರೆ. ಕಡೆಗೆ ಅವತ್ತು ನಂಗೆ ಹೇಳಿದ್ರು, ನನ್ನ ಕಂಠ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಸ್ಕ್ರಾಪ್ ಆಗಿದೆ, ನಂಗೆ ಎಂತ ಗೊತ್ತಾಗಲ್ಲ. ಸ್ಕ್ರಾಚ್ ಎರಡು ಸ್ವರಗಳು. ಅದೇ ಹೇಳಿ ನನ್ನ ಹತ್ರ ಸ್ವಲ್ಪ ಸ್ಕ್ರಾಚ್ ಆಗಿದೆ ಮಾರಾಯ, ತೊಂದರೆ ಇಲ್ಲ ಅಂದ್ರು. ಅವತ್ತು ಮಾತಾಡ್ಸಿ ಮತ್ತೆ ಆಯ್ತು ನೀವು ಹೋಗಿ ಕೂತ್ಕೊಂಡು ಮತ್ತೆ ನಮ್ದೆಲ್ಲ ಅಭ್ಯಾಸ ಇತ್ತು. 1 ಗಂಟೆ ಬರ್ಲ ಅಂತ ಸೀದಾ ಹೋಗ್ಬೋದು. ನೀವು ಮತ್ತೆ ಮಾರ ಹೋಗಿ ಕೂತ್ಕೊಂಡು ನೀವು ಹಿಂಗೆ 1-1/4 ಗಂಟೆ ನಿರೀಕ್ಷೆ. ನಾವು ಚಪ್ಪಾಳೆಗೆ ರೆಡಿ ಆಗಿರುತ್ತೆ. ಮತ್ತೆ ಅವ್ರು ಪದೇ ತಿರ್ಕೊಳ್ಳೋ ಚಪ್ಪಾಳೆ ಇತ್ತು ನಮ್ಗೆ. ಪದೇ ತಿರ್ಕೊಡ್ಲೆ ಮತ್ತೆ ಅವ್ರನ್ನೇ ಕಾಣ್ತಾ ಇತ್ತು, ಯಾವ ಎಷ್ಟು ದಾರಿ ಬರ್ಲಿ ಅಂತ. ನಾವು ಪದೇ ಎಷ್ಟೊತ್ತಿಗೆ ಅಂತ ಈ ರೀತಿ ಒಂದು ಕುತೂಹಲ. ಇದು ಒಂದು. ಮತ್ತೆ ನೀವು ಆಗ ಹೇಳಿದ್ರಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ ಬಗ್ಗೆ. ಬಹುಶಃ ಅದನ್ನ ನೀವು ಯಕ್ಷಗಾನದಲ್ಲಿ ಕಾಳಿಂಗನವರ ಸಂದರ್ಶನ ಮಾಡಿದ್ ನೀವೇ ಹೇಳಿದ್ರೆ ಆವಾಗ ಆಕಾಶವಾಣಿ ರೇಡಿಯೋ ಎಲ್ಲ ಯಾವ್ದು ಜಾಗೃತಿ ಮೂಡಿಸು ಪ್ರತಿಯೊಂದು ಕಡೆಗೆ ಪಬ್ಲಿಷರ್ಸ್ ಆಗಿ ರೇಡಿಯೋ ಇತ್ತು. ಆ ಕಾಲದಲ್ಲಿ ಆಕಾಶವಾಣಿಯ ಕಾಳಿಂಗನವರ ಸಂದರ್ಶನ ಬರ್ತಾ ಉಂಟ. ಎಷ್ಟೋ ಲಕ್ಷ ಜನ ಅದನ್ನ ಕೇಳುವ ನವರ ಸಂದರ್ಶನ ಬರ್ತಾ ಉಂಟಂತ. ಆ ಕಾಲದಲ್ಲಿ ಪ್ರಪ್ರಥಮವಾಗಿ ನೀವು ನಮ್ಮ ಮಂಗಳೂರು ಆಕಾಶವಾಣಿಯಲ್ಲಿ ಅವ್ರನ್ನ ಸಂದರ್ಶನ ಮಾಡಿದ್ರೆ ನಾನು ಕೇಳಿದ್ದೆ. ಎಷ್ಟೋ ಲಕ್ಷ ಜನ ಕೇಳಿದ್ರು. ಪ್ರಸಾರ ಮಾಡ್ತಾ ಇದ್ದಾರೆ, ಅಪರೂಪಕ್ಕೆ ಒಂದೊಂದ್ಸಾರಿ ಅವರ ಸಂದರ್ಶನ ಪ್ರಸಾರ ಮಾಡ್ತಾ ಇದ್ದಾರೆ.
ಅವಾಗ ಮಾಧ್ಯಮಗಳು ಯಾವ್ದು ರೇಡಿಯೋ ಏನಿಲ್ಲ, ಮಾಧ್ಯಮ ಬಿಟ್ರೆ ನಮ್ಗೆ ಯಾವ ಮಾಧ್ಯಮವೂ ಇರ್ಲಿಲ್ಲ. ಇಲ್ಲ ಇಲ್ಲ. ಅದ್ರ ಬಗ್ಗೆ ಅದು ನಿಜವಾಗಿ ಹೂವಿನೊಂದಿಗೆ ಹುಲ್ಲಿಗೂ ಒಂದು ಸ್ಥಾನಮಾನ ಸಿಗ್ತದೆ, ಹಗ್ಗಕ್ಕೂ. ಯಾಕೆ ಹೇಳಿದ್ರಿ ಆ ಮಾತು? ಯಾಕಂದ್ರೆ ಹೂವು ದೇವರಿಗೆ ಹಗ್ಗ ಕೊಟ್ಟುದು, ನಾನೊಂದು ಹಗ್ಗ, ಅವರೊಂದು ಹೂವು. ನಾವುಡ್ರ ಸಂದರ್ಶನ. ಅದರಿಂದಾಗಿ ನನ್ನ ಹೆಸರು ಉಳಿತು. ಹೌದು. ಇವತ್ತು ನಾನು ಎಲ್ಲಿ ಹೋದ್ರು ಇವ್ರು ನಾವ್ರ ಸಂದರ್ಶನ ಮಾಡಿ ಪೋಸ್ಟಿಗೆ ಹೇಳ್ತಾರೆ ಶ್ರೀಕಾಂತ್ ರಾವ್ ಸಿದ್ಧಾರ್ಥ ನಾವ್ರ ಸಂದರ್ಶನ. ನಾನು 25 ಪುಸ್ತಕ ಬರೆದ್ರೆ ಯಾರು ಮಾತಾಡೋದಿಲ್ಲ. ನಿಮ್ಮೊಟ್ಟಿಗೆ ನಾವು ಕೂತ್ಕೊಂಡಿದ್ದೀವಿ. ಆ ಕಾಲದಲ್ಲಿ ನೀವು ನಾವುಡ್ರ ಸಂದರ್ಶನ ಮಾಡಿದವರು, ನಾವು ಮಾತಾಡ್ತಾ ಇದ್ದೇವೆ, ನಾವು ಸ್ನೇಹಿತರಾಯ್ತು. ನಮ್ಗೊಂದು ಹೆಮ್ಮೆ ಇತ್ತು ನಿಮ್ ಬಗ್ಗೆ, ತುಂಬಾ ಹೆಮ್ಮೆ. ಅದು ಗಮ್ಮತ್ ಕೇಳಿ. ನಾನು ಅದ್ರ ಬಗ್ಗೆ ಪೇಪರ್ ಲೇಖನ, ಅದ್ರ ಮೇಲೆ ಎಷ್ಟು ಲೇಖನ ಬರೆದಿದ್ದೆ. ಒಂದು 25 ಪುಸ್ತಕ ಎ.ಜಿ. ಕೊಡ್ಗೆರ ಬಗ್ಗೆ ಬರೆದಿದ್ದೆ. ಆಮೇಲೆ ಆಸ್ಕರ್ ಫೆರ್ನಾಂಡಿಸ್ ಅಂದ್ರೆ ರಾಕಿ ಫೆರ್ನಾಂಡಿಸ್, ಅದು ಯಾವುದೂ ತಂದು ಕೊಡದ ಕೀರ್ತಿಯನ್ನ ಈ ಸಂದರ್ಶನ ತಂದು ಕೊಟ್ಟಿದ್ದೆ. ನೋಡ್ರ ಸಂದರ್ಶನ ಅದು ದೊಡ್ಡ, ಅದು ಒಂದು ದೊಡ್ಡ ಕಥೆಯೇ ಉಂಟು ಮಾರ್ರೆ. ಅದು ಎಂತ ಆಯ್ತಂದ್ರೆ ನನ್ಗೆ ಆಕಾಶವಾಣಿಯಿಂದ ವಸಂತ್ ಕುಮಾರ್ ಪೆರ್ಲ ಅಂತ ಫೋನ್ ಮಾಡಿದ್ರು. ವಸಂತ್ ಕುಮಾರ್ ಅದು ಅನ್ಎಕ್ಸ್ಪೆಕ್ಟೆಡ್. ಗೊತ್ತಾಯ್ತು. ನಾನದ್ರ ಯೋಚನೆ ಇಲ್ಲ. ಒಂದು ಇದು ಮಾಡಬಲ್ಲ, ಕಾಳಿನವ್ರನ್ನ ಕರ್ಕೊಂಡ್ ಬರ್ಬೋದು ಆಕಾಶವಾಣಿಗೆ ಕೇಳಿ. ಅವರು ಕಾಳಿನವ್ರು ಹಾಗೆಲ್ಲ ಹೋಗುದಿಲ್ಲ, ಅವ್ರ ಪ್ರಚಾರಕ್ಕೆ ಹೆಚ್ಚು ಸ್ವಲ್ಪ ದೂರ. ಯಾಕೆ ಅವ್ರಿಗೆ ಅಂತಲ್ಲ, ಬೇಡ ಅಂತ. ನಾನು ಹೋದೆ. ನಾನು ಹೋಗಿ ನಾವು ಹೀಗೆ ನಿಮ್ಮನ್ನೊಂದು ಇಂಟರ್ವ್ಯೂ ಮಾಡ್ಬೇಕಂತ. ಅದು ಇಂಟರ್ವ್ಯೂ ಗುಣ್ಮೇಲಿದ್ದೀರಿ ಆಕಾಶವಾಣಿ ಮಂಗಳೂರಲ್ಲಿ. ವಸಂತ್ ಕುಮಾರ್ ಪೆರ್ಲ ಹೌದೌದು, ಮಂಗಳೂರಲ್ಲಿ. ಈಗ ಗುಲ್ಬರ್ಗದಲ್ಲಿ. ಹೌದಾ? ಅದೇ ಆಗ ಮಂಗಳೂರಲ್ಲಿ ನಂಗೆ ಅವ್ರಂದ್ರೆ ಮಂಗಳೂರಲ್ಲಿ ನಂಗೆ ನಾವು ರೂಮ್ ಮಾಡಿದಾಗ ನಂಗೆ ಸ್ವಲ್ಪ ಕಾಂಟ್ಯಾಕ್ಟ್. ಅವ್ರಿಗೆ ಒಂದು ಆರ್ಡರ್ ಇಂಟರ್ವ್ಯೂ ಮಾಡ್ಬೇಕಂತ. ಹೌದು, ನಾವು ಮನೆಗೆ ಹೋದೆ ಉಳ್ಮೆಗೆ. ಇದ್ದೀರ ಹೀಗೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕು ಆಕಾಶವಾಣಿಯಲ್ಲಿ ಕೇಂದ್ರ ಹೋಗ್ಬೇಕಂತ. ಎಂತಕ್ ಮಾರ ಅದೆಲ್ಲ ಬೇಡ ಮಾರ, ಸುಮ್ನೆ ಎಂತಕ್ಕದಲ್ಲ, ಅದೇನು ತೋರ್ಸಲ್ಲ. ನಾನು ಸುಮ್ನೆ ಕೂತ್ಕೊಂಡ 2-3 ನಿಮಿಷ ಸುಮ್ನೆ. ಎಂತ ನಿಂಗೆ ಬೇಜಾರು ಹತ್ತಕ್ಕೆ? ಅಲ್ಲ, ನೀವು ಬಂದ್ರೆ ಬಾರಿ ಖುಷಿ ಮಾರ, ನಿಮ್ಗೂ ದೊಡ್ಡ ಹೆಸರು ಇತ್ತು. ಹೌದು, ಆದ್ರೆ ನಿಮ್ಮೊಟ್ಟಿ ನಾನಿದ್ದೆ ನಂಗೊಂದು ಹೆಸರು ಅಲ್ದ. ಹಂಗಾರ ಬತ್ತೆ ಪಾಪ. ಕಾಣಿ ಅವ್ರಿಗೆ ಎಷ್ಟು ಕಾಳಜಿ ಅಂದ್ರೆ ಹೆಂಗ್ ಕರ್ಕೊಂಡು ಹೋಗ್ತಕ್ಕೆ. ನಾವ ಸಾಲಾರು ಮಾಡಿ ಕಾರ್ ತಗೊಂಡ್ಬರ್ತಾರೆ. ಅವ್ರಿಗೆ ಗೊತ್ತಾಯ್ತೇನು, ಈಗ ನೀನ್ ಆ ಬಾಡಿಗೆ ಕಾರಲ್ಲಿ ಮಾಡ್ಕೋಬೇಡ, ಸುಮ್ನೆ ದುರ್ದಂಡ. ನೀ ಸೀದಾ ಟೂರಿಸ್ಟ್ ಹೋಟ್ಲಿಗೆ ಹೋಯ್ತದ ಸಾಧು ಶೆಟ್ರು, ಅಲ್ಲಿ ಹೋಗು. ಅವನ ಹತ್ರ ಒಂದು ಅಂಬಾಸ್ಟರ್ ಕಾರ್ ಇತ್ತು. ಕಾಳಿಂಗ್ ನಾವು ಹೇಳಿದ್ದು ಒಂಚೂರು ಕಾರ್ ಕೊಡ್ಕೊಂತ ಹೇಳಿ ಆ ಕಾರ್ ತಗೊಂಬ ಉಡುಪಿಗೆ ಹೋದೆ. ಉಡುಪಿಗೆ ಟೂರಿಸ್ಟ್ ಹೋಟ್ಲ್ ನಂಗೆ ಗೊತ್ತಿತ್ತು, ನಂಗೆ ಅವ್ರು ಆ ಶೆಟ್ರ್ ಪರಿಚಯ ಎಲ್ರು ಗೊತ್ತಿತ್ತು. ಹೋದ ಸಿಕ್ತು ಕಾಳಿಂದ ಅವ್ರು ಕಳಿಸಿ ನಮ್ಗೆ ಭಾರಿ ಬೆಲೆ ಅಂತ ಕೂಡ ಡ್ರೈವರ್ ಕರೆದು ಅದೇ ಕಾರ್ ಅವ್ರ ಮನೆ ಬಂದ ಗುಣ್ಮಿಗೆ ಅವ್ರು ಕಾರ್ ಹತ್ತಿ ಕೂಕೊಂಡ್ರೆ ಒಟ್ಟಿಗೆ ಹೋಯ್ತು. ಹೋಗೋತ್ತಿಗೆ ಎಂತೆಲ್ಲ ಪ್ರಶ್ನೆಗೆ ಅವ್ರು ಹೇಳು ನನ್ನ ಹತ್ರ. ನಂಗೆ ಪದ ಹೇಳಿ ಗೊತ್ತಿತ್ತು ಮಾರ, ಮಾತಾಡಿ ಗೊತ್ತಿಲ್ಲ ಅಂತಿದ್ರು. ಹೋಗುವಾಗ ಡಿಸ್ಕಷನ್ ನಾನು ಕೆಲವೆಲ್ಲ ಪ್ರಶ್ನೆ ಹೀಗೆ ಅಂದಾಜು ಹೇಳಿದೆ. ಆದ್ರೆ ಇಂಟರ್ವ್ಯೂ ಮಾಡ್ಕೊಂಡು ಗೊತ್ತಾಯ್ತು ಅವ್ರು ನನ್ಕಿಂತ ಬುದ್ಧಿವಂತರು ಅಂತ. ಫಸ್ಟ್ ನಂಗೆ ಅಂತ ಗೊತ್ತಿಲ್ಲ, ಹಿಂಗೆ ಹೇಳು ಅಂತಿದ್ರು ಅವ್ರು. ಅದಕ್ಕಿಂತ ಮುಂದೆ ಹೋಗಿರಲಿಲ್ಲ ಇಂಟರ್ವ್ಯೂ ಅಲ್ಲಿ. ಕರ್ಕೊಂಡು ಹೋದೆ. ಅಲ್ಲೊಂದು ಇಂಟರ್ವ್ಯೂ ಎಲ್ಲ ಆಯ್ತು. ಇಂಟರ್ವ್ಯೂ ಆದ್ಮೇಲೆ ಆಗ್ಲಿಕ್ಕೆಲ್ಲ ಅದು ನನ್ನ 75 ರೂಪಾಯಿ 71 ಕಾಣುತ್ತೆ. ಅವ್ರು ನಂಗೆ ಕೊಟ್ರು ಕಾಳಿನವರು. ಆಮೇಲೆ ಬೊಪ್ಪತ್ತಿಗೆ ರಾಗದ ಬಗ್ಗೆ ಎಲ್ಲ ಸುಮ್ಮನೆ ನಮ್ಗೆ ಅವ್ರು ತಿಳ್ಕೊಳ್ಳೋದು ನಾವು ದೊಡ್ಡ ರಾಗ ಸಂಪನ್ನ ಅಂತ ನಂಗೆ ಮುಂದೆ ಗೊತ್ತಿಲ್ಲ. ನಾನು ಕೆಲವೆಲ್ಲ ರಾಗ ಕಲ್ತು ಅವ್ರ ಪದಕ್ಕೆ ಅಂಡೆ. ಈಗಾದ್ರೂ ಸಂಗೀತ 1-5 ವರ್ಷ ಕಲ್ತಿದ್ದೆ ಕೆಲವು ರಾಗಗಳನ್ನ. ನಾ ಸುಮ್ಮನೆ ಕೇದಾರಗಳೆಲ್ಲ ಹಾಡಿ ತೋರ್ಸು ನಾನೇ ನನ್ನಷ್ಟು ನಾನೇ. ಆಗ ಶುದ್ಧ ಸಾವೇರಿ ಬಗ್ಗೆ ಬಂತು. ಮಿತ್ರ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಅದನ್ನ ಅವರು ಹಾಡಿ ಶುದ್ಧ ಸಾವೇರಿ. ಇದು ನನ್ನ ಅಪ್ಪಯ್ಯನವ್ರು ಹಾಡ್ತಿದ್ರು ಅಂತ. ರಾಮಚಂದ್ರನ್ ಹುಡುಗರು. ಹೌದು, ಅದೇ ತರ ಅವ್ರನ್ನ ಕಲ್ತದಂತ. ಅವ್ರನ್ನ ಕಲ್ತು ಮತ್ತೆ ಅವ್ರು ಸಾಲಿಗ್ರಾಮ ಯಕ್ಷಗಾನ, ಹಂಗರ್ಕಟ್ಟೆ ಯಕ್ಷಗಾನ ಕೇಂದ್ರ ಬಗ್ಗೆ ಹೇಳಿದ್ ನನ್ನ ಹತ್ರ. ನಾಣುಪುರು, ರೋಸ ಕುಡಿ, ಹಿರಡಕ್ಕೆ ಗೋಪಾಲ್ ರಾಯರು ನಮ್ಮ ತಾಳಗಟ್ಟಿ ಮಾಡೋದು. ನನ್ನ ಅಪ್ಪಯ್ಯನ ಶೈಲಿಯೂ ಬಂತು, ಪೂರ್ವ ಶೈಲಿಯೂ ಬಂತು. ಮತ್ತೆ ಐಲೋಡಿ ಸದಾನಂದ ಹೆಬ್ಬಾರ್ ಅವ್ರ ಆ ಕಾಲ ಅದೆಲ್ಲ ಅವ್ರು ಹೀಗೆ ಜನರಲ್ ಆಗಿ ಮಾತಾಡ್ತಿದ್ರು. ಆ ಶುದ್ಧ ಸಾವಿರ ಇವತ್ತಿಗೂ ನಂಗೆ ಉಳಿದು. ಹೌದು, ಈಗ ನಾ ಸಂಗೀತ ಹೇಳ್ಬಾರೆ. ಅದು ಅವರಿಗೆ ನಂಗೆ ಆಶ್ಚರ್ಯ. ನಾನು ನಿಜವಾಗಿ ಆಟ ಆದ್ರೆ ಬೆಳಿಗ್ಗೆ ಕೆಲವು ಸಾರಿ ಅವ್ರು ಮೂಡಿದ್ರೆ ಎಂತ ಆಯ್ತಕ್ಕೆ ಎಂಬುದು. ಎಂತ ನಮ್ಗೆ ಎಂತ ಬದನಕಾಯಿ ಗೊತ್ತಿತ್ತು ಮನ. ಆರು ಅವರಿಗೆ ಒಂದು ದಿವಸ ಈ ಚೈತ್ರ ಪದ ಆಟ ಆಯ್ತು. ಅದ್ರಲ್ಲಿ ನಿಮ್ಗೆ ಗೊತ್ತಿತ್ತ ಪದ ಅವ್ರ ಕೊನೆಯ ವರ್ಷದ ಪ್ರಸಂಗ. ಹೌದು, ಅದ್ರಲ್ಲಿ ಅಂತ ಒಂದು ಮೊದಲ ನೋಟದಲ್ಲಿ ಅಂತ ಒಂದು ಪದ್ಯ ಬರುತ್ತೆ. ಮಾಯಾ ಮಾಡುವಾಗ ಅಲ್ಲ ಅದ್ರಲ್ಲಿ ಅದು ತುಂಬಾ ಕನ್ಫ್ಯೂಷನ್ ಉಂಟು. ಅಲ್ಲಲ್ಲ, ಅದು ರಂಗದಲ್ಲಿ ಅಷ್ಟು ಚಂದವಾಗಿ ಅಲ್ಲ ಒಚ್ಚೊತ್ತಿದ್ರು. ಅದನ್ನ ನಾನು ಅವತ್ತ ಹೋದ್ನಲ್ಲ, ನಂಗೆ ನಿಜವಾಗಿ ಅದು ತಲೆ ಪದ ಹಿಡಿಸಿ ಹೋಯ್ತು. ಆಗ ಎಂತದ್ದು ಹೊಸ ರಾಗ ಕೇಳಂಗಿತ್ತಲೆ ಅಂದೆ ನಾನು. ಸೌರಾಷ್ಟ್ರ ಅಂತ ಹೇಳಿದ್ ನೆನಪು ನಂಗೆ.
ಆಗ ನಮ್ಮ ಕಡೆನ ಸಂಗೀತ ಕಲಿಯೋಕೆ ಮಾಸ್ಟರ್ ಹೋದ್ನಲ್ಲ ನಮ್ಮ ಗುರುಗಳು. ಅಂದ್ರೆ ಸೌರಾಷ್ಟ್ರ ಮತ್ತೆ ಚಕ್ರವಾಕ್ಯಕ್ಕೆ ಬಹಳ ಹತ್ರ ಉಂಟು. ಸನಿ ಧನಿ ದ ಪ ಮಗರಿ ಸ ಸೌರಾಷ್ಟ್ರ ಸೌರಾಷ್ಟ್ರ ಸರಿ ಧನಿ ದ ಪ ಮಗರಿ ಸ ತಾರ ನನ ಇತ್ತ ಬಲ್ಲವಿ ಲಜ್ಜೆ ಬಾವದಿ ದರೆಯ ಉಂಗುತ್ತದಲ್ಲಿ ಗೀಜುದ ತೊರೆದು ನಾಚಿಕೆ ನೋಡಿ ಕರೆಕ್ಟ್. ಬೇಳಿ